ಸುಧಾ ಕೊಂಗರ ಅವರ ಡೈರೆಕ್ಷನ್, ಶಿವಕಾರ್ತಿಕೇಯನ್ ಲೀಡ್ ರೋಲ್ ಕೇಳದಕ್ಕೆ ಒಂಥರ ನಿರೀಕ್ಷೆ ಜಾಸ್ತಿ ಆಗುತ್ತಲ್ವಾ? ಇದು ಬರೀ ಒಂದು ಸಿನಿಮಾ ಅಲ್ಲ, ಒಂದು ಸಾಮಾಜಿಕ ರಾಜಕೀಯ ನಾಟಕ. ಜನವರಿ 10, 2026ಕ್ಕೆ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆ ನಡೆಯೋದೇ 1960ರ ದಶಕದ ತಮಿಳುನಾಡಿನಲ್ಲಿ. ಆಗ ಹಿಂದಿ ಹೇರಿಕೆ ವಿರುದ್ಧ ಒಂದು ದೊಡ್ಡ ಚಳವಳಿಯೇ ಎದ್ದಿತ್ತು. ಈ ಐತಿಹಾಸಿಕ ಘಟನೆ ಇದೆಯಲ್ಲ, ಅದೇ ಪರಶಕ್ತಿಯ ಜೀವಾಳ. ಇದನ್ನ ಅರ್ಥ ಮಾಡಿಕೊಂಡ್ರೇನೆ ಸಿನಿಮಾ ಸರಿಯಾಗಿ ಅರ್ಥ ಆಗೋದು. ಕತೆಯ ಹೀರೋ ಚೆಳಿಯನ್ ಒಬ್ಬ ಸಾಮಾನ್ಯ ಹುಡುಗ. ಆದ್ರೆ ಭಾಷೆ ಮತ್ತೆ ತನ್ನತನದ ಹೋರಾಟದಲ್ಲಿ ಅವನು ಹೇಗೆ ಒಬ್ಬ ಲೀಡರ್ ಆಗಿ ಬೆಳಿತಾನೆ ಅನ್ನೋದೇ ಈ ಸಿನಿಮಾದ ಒಂದು ರೋಚಕ ಪಯಣ. ಅವನೊಬ್ಬನ ಕತೆ ಇಡೀ ಚಳುವಳಿಯ ಕತೆಯಾಗುತ್ತೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಇಷ್ಟ ಆಗಿರೋದು ಏನು ಅಂದ್ರೆ, ಅವರ ನಟನೆ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದ್ರೆ ಇಡೀ ಸಿನಿಮಾನ ಅವರೇ ಹೊತ್ಕೊಂಡು ಹೋಗ್ತಾರೆ. ಆ ಪಾತ್ರದ ಆವೇಶವನ್ನ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಶಿವಕಾರ್ತಿಕೇಯನ್ ಅವರ ನಟನೆ ಒಂದೇ ಅಲ್ಲ, ಸುಧಾ ಕೊಂಗರ ಅವರ ಡೈರೆಕ್ಷನ್, ಆ ಪ್ರತಿಭಟನೆ ಸೀನ್ಗಳಲ್ಲಿನ ಕ್ಯಾಮ್ರಾ ವರ್ಕ್ ಮತ್ತೆ 1960ರ ಕಾಲವನ್ನೇ ನಮ್ಮ ಕಣ್ಣು ಮುಂದೆ ನಿಲ್ಲಿಸೋ ಆ ಪ್ರೊಡಕ್ಷನ್ ಡಿಸೈನ್, ಇವೆಲ್ಲ ಸೇರಿ ಚಿತ್ರಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಟ್ಟಿದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಸಿನಿಮಾ ಎಲ್ಲಿ ವೀಕ್ ಆಯ್ತು? ಚಿತ್ರದ ಶುರುವಾತು ಸಖತ್ ಪವರ್ಫುಲ್ ಆಗಿದೆ, ಆದ್ರೆ ಕತೆ ಮುಂದೆ ಹೋದಾಗೆ ಅದು ತನ್ನ ದಾರಿ ತಪ್ಪಿ ಎಲ್ಲೋ ನೋಡ್ದ ಹಾಗೆ ಅನ್ಸೋ ಸೀನ್ಗಳ್ಗಡೆ ಹೋಗುತ್ತೆ. ಕೊನೆಗೆ ತನ್ನ ರಾಜಕೀಯ ನಿಲುವನ್ನ ಗಟ್ಟಿಯಾಗಿ ಹೇಳೋಕೆ ಹಿಂಜರಿಯುತ್ತೆ. ಇದರಿಂದ ಸಿನಿಮಾದ ಒಟ್ಟು ಇಂಪ್ಯಾಕ್ಟ್ ಕಡಿಮೆ ಆಗ್ಬಿಡುತ್ತೆ. ಇನ್ನೂ ಕೆಲವು ಸಮಸ್ಯೆಗಳಿವೆ. ಕೆಲವು ಸೀನ್ಗಳಿಗೆ ಕಥೆಯ ಜೊತೆ ಲಿಂಕ್ ಇರೋದಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ತುಂಬಾ ನಿಧಾನ ಆಗತ್ತೆ. ಇದೆಲ್ಲದರಿಂದ ನೋಡೋರಿಗೆ ಒಂದು ಸಂಪೂರ್ಣವಾದ ಭಾವನಾತ್ಮಕ ಅನುಭವ ಸಿಗೋದಿಲ್ಲ. ಎಲ್ಲೋ ಏನೋ ಮಿಸ್ಸಿಂಗ್ ಅನ್ನೋ ಫೀಲ್ ಬರ್ತಾನೇ ಇರುತ್ತೆ. ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 5ಕ್ಕೆ 3 ಸ್ಟಾರ್. ಅಂದ್ರೆ ಇದೊಂದು ಡೀಸೆಂಟ್ ವಾಚ್, ಆದ್ರೆ ಒಂದು ಮಾಸ್ಟರ್ ಪೀಸ್ ಅಂತೂ ಅಲ್ಲ.